ಹಾಯ್, KA ಕಡೆಯಿಂದ ವಿದ್ಯಾರ್ಥಿಗಳಂದ್ರೆ ನಿಮಗೆ ಗುಡ್ ನ್ಯೂಸ್. ವಿಷಯ ಅಂತ ಹೇಳಿದ್ರೆ, ಈಗ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಈ ರೀತಿ ಕೋಟಾಗಳನ್ನ ಹಲವರು ವಿದ್ಯಾರ್ಥಿಗಳು ಕ್ಲೇಮ್ ಮಾಡಿದಂತೆ ವೆರಿಫೈ ಮಾಡಿಸ್ಲಿಲ್ಲ. ಅಂದ್ರೆ ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿದ್ರು, ಬಟ್ ವೆರಿಫೈ ಮಾಡಿಸಿರ್ಲಿಲ್ಲ. ಅದ್ರ ನಂತರ ಕೇದವ್ರು ಏನ್ ಮಾಡಿದ್ರು, ಬೆಂಗಳೂರಿಗೆ ಬಂದೇ ವೆರಿಫೈ ಮಾಡಿಸ್ಬೇಕು ಅಂತ ಹೇಳಿದ್ರು. ಈಗ ಅದನ್ನ ಚೇಂಜ್ ಮಾಡಿ ಮತ್ತೊಮ್ಮೆ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾವ್ದಾದ್ರು ವಿದ್ಯಾರ್ಥಿಗಳು ಇದುವರೆಗೆ ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ ಆಯ್ತು, ಅಥವಾ ಈಗ ಹೇಳಿದಲ್ವಾ, ಈ ಕೋಟಾಗಳನ್ನ ಕ್ಲೇಮ್ ಮಾಡಿದ್ದೀರಾ, ವೆರಿಫೈ ಮಾಡ್ಸಿಲ್ಲ ಅಂತ ವಿದ್ಯಾರ್ಥಿಗಳು ನಿಮಗೆ ನಿಯರೆಸ್ಟ್ ಗೌರ್ಮೆಂಟ್ PU ಕಾಲೇಜಸ್ ಏನಿರುತ್ತೆ ಅದನ್ನ ವಿಸಿಟ್ ಮಾಡಿ, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ವಿಸಿಟ್ ಮಾಡಿ. KCET ಅಪ್ಲಿಕೇಶನ್ ಫಾರ್ಮ್ ಕೂಡ ಬೇಕಾಗುತ್ತೆ, ಅದು ಹಾಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ವಿಸಿಟ್ ಮಾಡಿ. ಅದ್ರ ನಂತರ ಅಲ್ಲಿ ವೆರಿಫೈ ಮಾಡಿಸಬಹುದು. ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ, ಮೇ 21 ಅಥವಾ ಅದಕ್ಕಿಂತ ಮೊದಲೇ ನೀವು ನಿಮಗೆ ನಿಯರೆಸ್ಟ್ ಗೌರ್ಮೆಂಟ್ PU ಕಾಲೇಜ್ಗಳಿಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿ ವೆರಿಫೈ ಮಾಡಿಸಬಹುದು. ನಂತರ ವೆರಿಫೈ ಆಗಿದೆಯೋ ಇಲ್ವೋ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದ್ರೆ, ಈಗ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ತೆಗೆದುಕೊಂಡ್ರೆ, ಪ್ರಿಂಟ್ಔಟ್ ತೆಗೆದುಕೊಂಡಿರ್ತೀರಾ, ಅದರಲ್ಲಿ ಲಾಸ್ಟ್ ಪೇಜ್ ಇದೆ, ಅಲ್ಲಿ ಕ್ಲೇಮ್ಸ್ ಸ್ಲಿಪ್ ಅಂತ ಇದೆ, ಸರಿನಾ? ಅದ್ರ ಮೇಲೆ ಕ್ಲೇಮ್ಡ್ ಅಂಡ್ ವೆರಿಫೈಡ್ ಅಂತ ಇದ್ರೆ ಏನು ತೊಂದರೆ ಇಲ್ಲ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆದ್ರೆ ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದ್ರೆ ವೆರಿಫೈ ಮಾಡಿಸ್ಬೇಕು. ನಂತರ ಅದೇ ಯಾರು ಕ್ಲೇಮ್ಡ್ ಅಂಡ್ ನಾಟ್ ವೆರಿಫೈಡ್ ಇರುತ್ತೆ, ಅವ್ರು ವೆರಿಫೈ ಮಾಡಿಸಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಅನ್ನ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಂಡ್ರೆ 1 or 2 days ನಂತರ ಡೌನ್ಲೋಡ್ ಮಾಡ್ಕೊಂಡ್ರೆ ಕ್ಲೇಮ್ಡ್ ಅಂಡ್ ವೆರಿಫೈಡ್ ಅಂತ ನಿಮಗೂ ಕೂಡ ಬರುತ್ತೆ. ಅದ ನಂತರ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್.